ನೋಡಿ. ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರ. PSI 402ರ ಕಟ್ ಆಫ್ ಮಾರ್ಕ್ಸ್ ಇದರಲ್ಲಿ ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿನಿಯರ ಕಟ್ ಆಫ್ ಆಗಿರ್ತದೆ. ಈ ಕಟ್ ಆಫ್ನಲ್ಲಿ ಬಹುತೇಕ ಜನರು ನನಗೆ ಕೇಳಿರುವ ಪ್ರಕಾರ ಸರ್ ಕಟ್ ಆಫ್ ಎಷ್ಟಾಗ್ಬೋದು ಅಂತ ಕೇಳಿದ್ರಿ. ಇದರಲ್ಲಿ ಪುರುಷರು ನೋಡುವುದಾದ್ರೆ ಇದು ಯಾವುದೇ ರೀತಿಯ ಒಂದು ವಿಶೇಷ ಸೂಚನೆ ಏನಂದ್ರೆ ಯಾವುದೇ ರೀತಿಯ ಅಂತಿಮವಾಗಿರಲ್ಲ. ಕೊನೆಗೆ ಫೈನಲ್ ಲಿಸ್ಟೇ ಅಂತಿಮ ಲಿಸ್ಟು. ಇದು ನಮ್ಮ ಅಭ್ಯರ್ಥಿಗಳಿಗೋಸ್ಕರ ನಾನು ನೋಡಿ ಸ್ವಲ್ಪ ಸರ್ಚ್ ಮಾಡ್ತಿರ್ತಕ್ಕಂಥ ಒಂದು ಮಿನಿ ವಿಡಿಯೋ. ಇಲ್ಲಿ PSI 402 ಮೇಲೆ ಪುರುಷರು GM ಕ್ಯಾಂಡಿಡೇಟ್ಗಳಾಗಿ 115ರಿಂದ 143, SCದವರಿಗೆ 80+ ನಿಂದಿರ್ಬೋದು, STದವರಿಗೆ 90+ ನಿಂದಿರ್ಬೋದು, ಕ್ಯಾಟಗರಿ 1ರವರಿಗೆ 89+ ನಿಂದಿರ್ಬೋದು. ಅದೇ ರೀತಿ 2Aದವರಿಗೆ 86 ನಿಂದಿರ್ಬೋದು, 2Bದವರಿಗೆ 80+, 3Aದವರಿಗೆ 88+, 3Bರವರಿಗೆ 95+. ಇಷ್ಟು ಪುರುಷರ ಒಂದು ಕಟ್ ಆಫ್ ಆಗಿರ್ತದೆ. ಈ ಕಟ್ ಆಫ್ ಮೇಲೆ ಆಧಾರದ ಮೇಲೆ ಆದಷ್ಟು ಹೆಚ್ಚು ನಿಲ್ಲಬಹುದು, ಕಮ್ಮಿ ನಿಂದಿರ್ಬೋದು. ಇದೇ ಫೈನಲ್ ಅಂತ ನಾನು ಹೇಳೋದಿಲ್ಲ. ನಿಮಗೆ ಒಂದು ಮಾಹಿತಿ ಸಿಗಲಿ, ಯಾರ್ಯಾರು ಇಂಥ ಸ್ಕೋರ್ ಮಾಡಿರಲ್ಲ ಎಲ್ಲರದ್ದು ಆತ ಅಂತ ಹೇಳಲ್ಲ. ಇದರಲ್ಲಿ ಕೆಲವೊಬ್ರು ಆಗ್ಬೋದು, ಕೆಲವೊಬ್ಬರು ಆಗ್ಲಂತೆ ಇರ್ಬೋದು. ಇದೇ ಫೈನಲ್ ಅಂತೂ ಆಗಿರಲ್ಲ. ಈ ಮೇಲಿನ ಅಂಕಗಳೇ ಕೊನೆ ಅಲ್ಲ. ಇಷ್ಟು ಅಂಕ ತೆಗೆದ ಅಭ್ಯರ್ಥಿಗಳು ಕ್ರೀಸ್ ಲೈನ್ನಲ್ಲಿ ಇದ್ದೀರಾ ಎಂದು ಇದರ ಅರ್ಥ ತಿಳಿಸ್ತದೆ. ಅದೇ ರೀತಿ ನಾವು ಮಹಿಳಾ ಅಭ್ಯರ್ಥಿಗಳು ನೋಡುವುದಾದ್ರೆ GM 101ರಿಂದ 119ರವರೆಗೆ ಇದ್ದವರು GM ಕ್ಯಾಂಡಿಡೇಟ್ ಪಕ್ಕ ಹಾಕುತ್ತಾ. ಅದೇ ರೀತಿ SCದವರಿಗೆ ಮಹಿಳಾ ಅಭ್ಯರ್ಥಿಗೆ 65+, STದವರಿಗೆ 63+, ಕ್ಯಾಟಗರಿ 1ದವರಿಗೆ 80+, 2Aದವರಿಗೆ 86+, 2Bದವರಿಗೆ 56+, ಅದೇ 3A ಮಹಿಳಾ ಅಭ್ಯರ್ಥಿಗೆ 50+, 3B ಮಹಿಳಾ ಅಭ್ಯರ್ಥಿಗೆ 52+. ಇಷ್ಟು ಪ್ಲಸ್ ಅಂದರೆ ಇದಕ್ಕಂತ ಹೆಚ್ಚು ನಿಂದಿರ್ಬೋದು, ಕಮ್ಮಿ ನಿಂದಿರ್ಬೋದು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಇದು ಅಂತಿಮ ಸ್ಕೋರ್ ಆಗಿರುವುದಿಲ್ಲ. ಇದು ಅಂತಿಮವಾಗಿ ಆಗುತ್ತೆ ಅಂತ ಕೂಡ ನಾನು ಹೇಳೋದಿಲ್ಲ. ನನ್ನ ಪ್ರಕಾರ ಇಷ್ಟು ನಿಂದಿರ್ಬೋದಂತ ಅಂಜೋದಾಕಿ ಈ ವಿಡಿಯೋ ಮಾಡಿರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.